ರಿಕ್ವೆಸ್ಟ್ ಮಾಡ್ಕೊಂಡದಲ್ಲ? ಹೌದೌದು. ನಿಮ್ಮ ಚೇಂಬರ್ ನಲ್ಲಿ ಎಲ್ಲ ಮಾಡಿದ್ದು. ಬಿಸಿನೆಸ್ ಅಡ್ವೈಸರಿ ಕಮಿಟಿದಲ್ಲಿ ಏನ್ ಚರ್ಚೆ ಆಗಿತ್ತು? 2 ದಿನ ಎಕ್ಸ್ಕ್ಲೂಸಿವ್ ಆಗಿ ನರೇಗಾ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದು. ಅದಕ್ಕೋಸ್ಕರ 3 ದಿನ ಮುಂದಕ್ಕೆ ಹಾಕಿದ್ದು ನಾವು. ಈಗ ಮಧ್ಯದಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಆಯ್ತಪ್ಪ ಲೀಡರ್ ಆಫ್ ದಿ ಅಪೋಸಿಷನ್ ಮಾತಾಡ್ಲಿ, ಅದಾದ್ಮೇಲೆ ಉತ್ತರ ಸಾಯಂಕಾಲ ಕೊಡ್ತೀವಿ ಅಂತ ಇವರೇ ಹೇಳಿದ್ದು. ನೀವು ಒಪ್ಕೊಂಡಿದ್ದೀರಿ. ನೀವು ಒಂದು ಗಂಟೆ 2 ಗಂಟೆ ಮಾತಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ 1 ನಿಮಿಷ ಕುತ್ಕೊಳ್ಳಿ. ಒಂದ್ ನಿಮಿಷ ಜಾಸ್ತಿ ಮಾತಾಡೋದಲ್ಲ. ಜಾಸ್ತಿ ಮಾತಾಡಿದ್ರೆ ಹಗರಣ ದೊಡ್ಡದಿದ್ದಾರೆ. ಈಗ ಅದರ ಬಗ್ಗೆ ಎಲ್ಲ ಪ್ರತಿಪಕ್ಷ ನಾಯಕರು ಮಾತಾಡಬಹುದು. ಈಗ ನೀವು ಮಾತಾಡಿ ಫಿನಿಶ್ ಆಯ್ತು. ಈಗ ಮಾತಾಡಿ, ನೀವು ಮಾತಾಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಟೈಮ್ ಇಲ್ಲ ಅಲ್ಲಿ. 5 ಮಿನಿಟ್ ಮಂಜ ಬೇಗ ಫಿನಿಶ್ ಮಾಡಿ. ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ದಿನೇಶ್ ಅವರೇ, ಅಧ್ಯಕ್ಷ ಆಯ್ತು. ದಿನೇಶ್ ಗುಂಡೂರಾವ್ ಪರಶುರಾಮನ ದೊಡ್ಡ ಭ್ರಷ್ಟಾಚಾರ ವಿಚಾರವನ್ನ ದಿನೇಶ್ ಗುಂಡೂರಾವ್ 5 ಮಿನಿಟ್ಸ್. ನೀವು ಆ ವಿಷಯ ತಗೊಂಡ್ರೆ ಚರ್ಚೆ ಮಾಡಕ್ ರೆಡಿ ಇದೀನಿ. ನೀವು ರೆಡಿ ಇದ್ದೀರಾ? ಮಾತಾಡಿ. ನಾನು ರೆಡಿ ಇದ್ದೀನಲ್ಲ, ನಾನು ರೆಡಿ ಇದ್ದೀನಿ. ಬನ್ನಿ ಚರ್ಚೆ ಮಾಡೋಣ. ಈಗ ಮಾತಾಡ್ಬೇಡಿ. ಇಷ್ಟೆಲ್ಲ ಮಾಡ್ತಿರೋದು ಏನಕ್ಕೆ ಅಂತಂದ್ರೆ ಹಗರಣ. ಈಗ ನೀವು ಈ ರೀತಿ ಚರ್ಚೆ ಮಾಡಿ ಟೈಮ್ ವೇಸ್ಟ್ ಮಾಡ್ತೀರಾ? ಮಾತಾಡ್ತೀರಾ? ನೀವು ಇಷ್ಟೆಲ್ಲ ಮಾತಾಡಿ. ಅದಕ್ಕೆ ಇಷ್ಟೆಲ್ಲ ಚರ್ಚೆ ಆಯ್ತಪ್ಪ. ಮತ್ತೆ ಮಾತಾಡುವ ಚರ್ಚೆ ನೋಡಿ. ಇದಕ್ಕೆ ರಿಪ್ಲೈ ಕೊಡುವಾಗ ವಿಚಾರ ಮಾತಾಡಬಹುದು. ಟಿವಿನಲ್ಲಿ ಬಂದಿರಂತ ಹೇಳಕ್ ಇರೋ ಮಾತಾಡಿ. ಅಲ್ಲ ಅಧ್ಯಕ್ಷ ಯಾಕೆ ವಿಷಯಾಂತರ ಮಾತಾಡ್ಬೇಕು. ಫಾಸ್ಟ್ ವಾಯ್ಸ್ ರೆಕಾರ್ಡ್ ಇಟ್ಕೊಂಡು ಮಾತಾಡ್ತಾ ಇರೋದು. ಆಯ್ತು. ಒನ್ ಸೆಕೆಂಡ್. ಓಕೆ, ಏನಿದೆ ಹೇಳಿದ್ರೆ ಅದಕ್ಕೆ ಉತ್ತರ. ಇವತ್ತು ಸಂಪೂರ್ಣ ವಿಚಾರ ಹಣ ಕೇಳಿದಿವಲ್ರಿ 2 ತಾಸು ಕೇಳಿದಿರಲ್ರಿ. ಒಂದು ಯಾರಾದ್ರೂ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದಾರ? ಇಡೀ ಸದನ ನಡೀತಾ ಇದೆಯಲ್ಲ, ಇಡೀ 40% ಈಗ ಟೈಮ್ ಆಯ್ತು. ಮತ್ತೆ ಲೇಟ್ ಆಗ್ತದೆ. ಇದಕ್ಕೆ 40% ಮಾತಾಡಿ. 40% ಮಾಡಪ್ಪ, ಮಾತಾಡಿ. ಅಧ್ಯಕ್ಷರೇ ಮಾತಾಡಿ. ಬಿಲ್ ಫಿನಿಶ್. ಅವ್ರು ಮಾತಾಡಿ ಬೇಡಿ. ಚರ್ಚೆ ನೋಡಿ. ಅಶೋಕಣ್ಣ ಮಾತಾಡ್ತೀವಿ. 5 ಮಿನಿಟ್ಸ್ ಬೇಗ ಮುಗಿಸಿ. ಇಲ್ಲ ಮನೆ ಅಧ್ಯಕ್ಷ ಅಶೋಕಣ್ಣವರು ಸಂಪೂರ್ಣವಾಗಿ ವಿಚಾರವನ್ನ ಅಧ್ಯಕ್ಷರೇ ಪ್ರಿಯಾಂಕಾ ಅವರು ಹೇಳಿದ್ದಾರೆ. ಈಗ ಆ ಕಡೆಗೆ ಮಾತ್ರ ಟೈಮ್ ವೇಸ್ಟ್ ಮಾಡ್ತಾರೆ ಅಷ್ಟೇ, ಬೇರೆ ಏನು ಕೂಡ ನೀವು ಮಾಡುದಿಲ್ಲ. ನಿಮಗೆ ಟೈಮ್ ವೇಸ್ಟ್ ಮಾಡಿ ಊಟಕ್ಕೆ ಹೋಗ್ಲಿ ಮನಸ್ಸಿದ್ದ ಬೇಗ ನಾನು ಬಿಟ್ಟು ಬಿಡ್ತೇನೆ. ಮತ್ತೆ ನಿಮಗೆ ಲೇಟ್ ಆಗ್ತದೆ. ಪ್ರತಿಯೊಬ್ಬರಿಗೂ ಅರ್ಥ ಮಾಡಿಕೊಳ್ಬೇಕು. ಅವ್ರು ಇವ್ರಂತ ಹೇಳಿದ್ರೆ ಆಗುದಿಲ್ಲ. ಎಲ್ಲರೂ ಕೂಡ ತಪ್ಪಿಸ್ತಾರೆ. ಕೂತ್ಕೊಳ್ಳಿ ಈಗ. ಅಧ್ಯಕ್ಷ ಆಯ್ತು. ಈಗ ಪ್ರಿಯಾಂಕಾ ಅವರು ನೇರವಾಗಿ ನನ್ನ ಮೇಲೆ ಆಪಾದನೆ ಮಾಡಿದ್ದಾರೆ. ನಾನೇನು ಆಪಾದನೆ ಮಾಡಿ ಹೌದು ಇಲ್ಲ ಆಯ್ತು ಹೇಳಿದ್ರಲ್ಲ. ಆಯ್ತು ಅಧ್ಯಕ್ಷ ನಮ್ಮ ಮಾತಾಡಿದ್ದು. ಡೋಂಟ್ ವರಿ. ಕೂತ್ಕೊಳ್ಳಿ. ಬೇರೆ ನಿಮ್ಗೆ ಏನಾಗಿದೆ? ಇಲ್ಲಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮೇಲೆ. ಅವರು ಯಾವುದೇ ದಾಖಲೆ ಕೊಡದೆ ಪತ್ರಿಕೆ ನೋಡಿ ಮಾತಾಡಿದ್ದಾರೆ ಅಂತಾರೆ. ನಾನು ಲೋಕಾಯುಕ್ತ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ, ಅದು ದಾಖಲೆನೆ. ಆಮೇಲೆ ಲೋಕಾಯುಕ್ತಲ್ಲಿ ಸ್ವಇಚ್ಛೆ ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನು ಕೂಡ ರಿಜಿಸ್ಟರ್ಡ್ ದಾಖಲೆನೆ. ಆಯ್ತು. ಆಮೇಲೆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ, ಮಧ್ಯದಲ್ಲಿ ಮಾತಾಡ್ತೀರಿ. ಇದನ್ನು ದಾಖಲೆ. ಆಯ್ತು, ಹೇಳಿದ್ರಲ್ಲ. ಇಷ್ಟೆಲ್ಲ ದಾಖಲೆ ಕೊಟ್ಟು
ನೀವು ಕೆಂಪಣ್ಣಂದು ಕೊಟ್ರಲ್ಲ 40%, ಆಯ್ತಪ್ಪ. ಅದೇನ್ ದಾಖಲೆ ಇತ್ತು? ಎಸ್ ಟಿ ಮಂಜು ಏನ್ ದಾಖಲೆ ಇತ್ತು ಅದು? ನಾವು ಸರ್, ಕೊಟ್ರಿ, ಎಲ್ಲಿ ಕೊಟ್ರಿ? ಅರೆಸ್ಟ್ ಆಗಿಲ್ವಾ? ಎಲ್ಲಿ ಕೊಟ್ರಿ? ಇಲ್ಲ, PSI ಏನ್ ಇತ್ತು 40%? ಎಸ್ ಟಿ ಮಂಜು ಮಾತಾಡಿ ಮಾತಾಡ್ಲಪ್ಪ ಎಂತ ಚರ್ಚೆ ಮಾಡಿ ಟೈಮ್ ವೇಸ್ಟ್ ಮಾಡ್ತೀರಿ. ನಮ್ ಸರ್ಕಾರ ಬರ್ಬೇಕಾಗಿತ್ತು ಆಯ್ತು. exam ನಡ್ಸಕ್ಕೆ. ನಮ್ ಸರ್ಕಾರ ಬರ್ಬೇಕಾಗಿತ್ತಲ್ರಿ exam ನಡ್ಸಕ್ಕೆ. ಮಾತಾಡಿ. ಇಲ್ಲಿ ಚೆನ್ನಾಗಿ ಮಾತಾಡಿ. ಅಶ್ವಥ್ ನಾರಾಯಣ ಅವರೇ ಯಾರ್ಯಾರು ಎಷ್ಟು ಯಾರಿಗೆ ಬಂದಿತ್ತು ಇವಾಗ ಏನಾಯ್ತು? PSI ಯಾರಿಗೆ ಬಂದಿತ್ತು? ಮಾತಾಡಪ್ಪ. ಸೆಕೆಂಡ್ ಯಾರಿಗೆ ಬಂದಿತ್ತು? ಯಾರು ಫೋನ್ ಮಾಡಿದ್ದು? ಯಾವ ಅಧಿಕಾರಿಗಳು? ಯಾಕೆ ಚರ್ಚೆ ಅಲ್ಲ ಬೇಗ ನಿಮ್ಗೆ ಚರ್ಚೆ ಮಾಡಬೇಕಾ ಬೇಡವಾ? ಎನ್ಆರ್ಸಿ ಚರ್ಚೆ ಮಾಡಬೇಕಾ ಬೇಡ? ಅವ್ರು ತುಂಬಾ ಹೇಳ್ತಾರೆ. ಅವ್ರು ನಾವೆಲ್ಲ ಕೇಳಿಕಲ್ಲ. ನಿಮ್ಗೆ ಎನ್ಆರ್ಸಿ ಚರ್ಚೆ ಬೇಕಾ ಬೇಡವಾ? ಎನ್ಆರ್ಸಿ ಚರ್ಚೆ ಬೇಕಂತ ಹೇಳಿದ್ರೆ ಇದರಲ್ಲಿ ಚರ್ಚೆ ಮಾಡಿ ಕೊಡ್ಬೇಡಿ. ಅವ್ರು ಏನ್ ಕೂಡ ಮಾತಾಡ್ತಾರೆ, ನೀವೇ ಅದಕ್ಕೆ ಉತ್ತರ ಕೊಡ್ಬೇಕು. ಅದನ್ನ ನಾನು ಕೇಳಿ ನೋಡಿ. ಇನ್ನು 1.5 ದಿವಸ ಮಾತಾಡೋದು ಮಿನಿಸ್ಟರ್ ನೋಡಿ. ಇನ್ನು 1.5 ದಿವಸ ಮಾತ್ರ ಇದೆ. ನಿಮ್ಗೆ ಎನ್ಆರ್ಸಿ ಚರ್ಚೆ ಮಾಡ್ಬೇಕಾ ಬೇಡವಾ? ಮಾಡ್ಬೇಕಿದ್ರೆ ನೀವು ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮಾತಾಡಿ. ಒಂದ್ ಸೆಕೆಂಡ್ 5 ನಿಮಿಷ ಮುಗಿಸಿ. ಮನೆ ಅಧ್ಯಕ್ಷ ಸಂಪೂರ್ಣ ವಿಚಾರವನ್ನ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅಣ್ಣ ಅವರು ಎಳೆ ಯಾಕೆ ಬಿಟ್ಟಿದ್ದಾರೆ? ಅಶೋಕ್ ಅವರು ನೀವು ಮಾತಾಡಕ್ಕೆ ಅವಕಾಶ ಕೊಡಿ. ಇಲ್ಲ ನಾಳೆ ದಾಖಲೆ ಕೊಡ್ತೀನಿ ಕೊಡಿ. ಆಯ್ತು, ಅವ್ರ ಕೆಸಲ್ಲಿ ಕೊಡಿ, ಕೊಡ್ತೀನಿ ಕೊಡಿ, ಆಫೀಸಲ್ಲಿ ಕೊಡಿ. ದಾಖಲೆ ಕೊಟ್ಟಿಲ್ಲ ಅಂದ್ರೆ ಕೇಳಿ ಸಭಾಧ್ಯಕ್ಷ ಮಾತಾಡಿ. ಮುಗಿಯೋಣ, ಒಂಚೂರು ಕಂಪ್ಲೀಟ್ ಮಾಡ್ತಿದ್ದೇನೆ. ಒಂದ್ ನಿಮಿಷ. ನಿಮಗೆ ಸಿಎಂ ದಾಖಲೆ ಕೊಟ್ಟಿಲ್ಲ ಅಂದ್ರೆ ಈ ಸದನದಲ್ಲಿ ನಾನು ಪ್ರವೇಶ ಮಾಡಲ್ಲ. ಆಯ್ತು, ಮತ್ತೆ ಕೂತ್ಕೊಳ್ಳಿ. ಉತ್ತರ ಕೊಡ್ಲಿಕ್ಕಿದೆ, ಕ್ಲಾರಿಫಿಕೇಶನ್ ದಾಖಲೆ ಚರ್ಚೆ. ನಾನು ಇವತ್ತು ಪ್ರತಿಪಕ್ಷ ನಾಯಕರೇ ನಾನು JDS ಇದೆ ಅವಕಾಶ ಬಂದು ಹೀಗೆ ನೋಡಿ ನಿಮ್ ಕೊಟ್ಟಿಲ್ಲ. ನಾವು ನಿಮ್ಮ ನಂಬಿಕೆ ಇರಲಿಲ್ಲ ನಮ್ಗೆ, ಅದಕ್ಕೆ ನಿಮಗೆ ಕರೆದಿ CID ಯಾಕೆ ಕುಡಿ ಅಂತ ಕೇಳಿದ್ರು. ಡಿಸ್ಟರ್ಬ್ ಮಾಡ್ತೀರಿ ನೀವು. ಯಾಕೆ ಬಲಿ ಆಗ್ತೀರಿ? ನೀವು ಕೊಡ್ಲೇ ಸದನದಲ್ಲಿ ಅಶೋಕ್ ಅಣ್ಣ ಅವ್ರು ಹೆಂಗ್ ಓದ್ತಾ ಇದ್ರು ಓದಿದ್ಕೆ ನಿಮ್ಗೆ ನಿಮ್ಮ ಅವಾಗಿನ ಇಲಾಖೆನಲ್ಲಿ ಸಾಮಾನ್ಯ ಪ್ರಜ್ಞೆ ಕೂಡ ಇರಲಿಲ್ಲ, ಕಾಮನ್ ಸೆನ್ಸ್ ಇರಲಿಲ್ಲ. ಅದಕ್ಕೆ ನೀವು ಕರೆದಿದ್ದು ನಿಮ್ಗೆ ನೆನಪಿಗೆ ಮಾಹಿತಿ ಕೊಡಿ ಅಂದ್ರೆ ಕೊಡ್ರಿ. ಸುಮ್ಮನೆ ಮಾತಾಡೋದು ವಿಚಾರ ಗೊತ್ತಾಗಬೇಕಲ್ವಾ? ನೀವು ಯಾಕೆ ಟೈಮ್ ಚೇಂಜ್ ಮಾಡ್ತೀರ? ಅವ್ರಿಗೆ ಇಂಟ್ರೆಸ್ಟ್ ಕಡಿಮೆ ಇರ್ಬೋದು, ನೀವ್ಯಾಕೆ ಈ ರೀತಿ ಮಾಡ್ತೀರಿ? ನೀವೇ ಮಾತಾಡ್ತದ ಅಧ್ಯಕ್ಷ ಈ ಅಬ್ಕಾರಿ ಚರ್ಚೆನ ಎಷ್ಟು ಜಗಳನೇ ಆಗೋದು. ಮುಗಿದೋಗ್ತಾ ಇತ್ತು, ದಂಡ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಅವಕಾಶ. ವಿಚಾರವನ್ನ ಸಂಪೂರ್ಣ 5ರಿಂದ 10 ನಿಮಿಷ ಕಂಪ್ಲೀಟ್ ಓಕೆ. ಮನೆ ಅಧ್ಯಕ್ಷರೇ, ಅವರು ವಿರೋಧ ಪಕ್ಷದ ಅಶೋಕ್ ಅವರು ಮಾತಾಡಿರೋ ವಿಚಾರಗಳು ಅಷ್ಟೋ ಸತ್ಯ. ಇವತ್ತು ಏನು ಅದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ರು ವಿಡಿಯೋದಲ್ಲಿ, ಮತ್ತೆ ಸಾಮಾಜಿಕ ಜಾಲತಾಣ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ವಿಚಾರ ಆಡೋದ್ಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ರು ಸಂಬಂಧಪಟ್ಟವರಿಂದ ಬಾಧಿತರಿಂದ ಯಾವ್ದಾರ ದೂರು ಬಂದಲ್ಲಿ ಅವ್ರ ವಿರುದ್ಧ ಕ್ರಮ ತಗೋತೀವಿ ಅಂತ ಅಂದ್ಬಿಟ್ಟು. ದೂರು ಬಂತು, ಕ್ರಮ ಆಗ್ಲಿಲ್ಲ. ಒಬ್ಬ ಜವಾಬ್ದಾರಿತ ಶಾಸಕನಾಗಿ ಪುನಃ ಮುಖ್ಯಮಂತ್ರಿಗಳಿಗೆ ಮತ್ತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನಾನೇ ಪತ್ರ ಬರೆದಿದ್ದು. ಸಂಬಂಧಪಟ್ಟ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಎಲ್ಲ ಸಮೇತ ಬರೆದು ಎಲ್ಲ ವಿಚಾರ ಹೇಳಿದ್ದಾರೆ ಅಶೋಕ್ ಅಣ್ಣವರು. ನಾಗರಾಜಪ್ಪ ಅಣ್ಣವರು ಯಾವುದೇ ಫೈಲ್ ಬಂದ್ರು, ಅಬ್ಕಾರಿ ಕಮಿಷನರ್ ಆಫೀಸ್ಗೆ ಯಾವುದೇ ಫೈಲ್ ಬಂದ್ರು ಸೂಪರಿಂಟೆಂಡೆಂಟ್ ಇಂದ ಸಿಗ್ನೇಚರ್ ಆಗಿ ಅವ್ರಲಾಗಿನಿಂದ ಲೀಗಲ್ DC ಹತ್ರಕ್ಕೆ ಹೋಗುತ್ತೆ, ಲೀಗಲ್ DC ಇಂದ ಹೋಗೋದು ಜಂಟಿ ಆಯುಕ್ತರ ಹತ್ರ ಹೋಗುತ್ತೆ. ಜಂಟಿ ಆಯುಕ್ತರು ಯಾರು ಲೈಸೆನ್ಸ್, ಹೊಸ ಲೈಸೆನ್ಸ್ ಆಗ್ಲಿ, ರಿನಿವಲ್ ಆಗ್ಲಿ, ಶಿಫ್ಟಿಂಗ್ ಆಗ್ಲಿ, ಅವರು ಮೈನ್ ಡೀಲರು. ಅವರಿಂದ ಕ್ಲಿಯರ್ ಆಗೋ ತನಕ ವ್ಯಕ್ತಿಗಳ ಹೆಸರು ಹೇಳ್ಬೇಡಿ, ವೈಯಕ್ತಿಕವಾಗಿ ನೀವು ವೈಯಕ್ತಿಕ ಎತ್ತಬೇಡಿ, ವೈಯಕ್ತಿಕ ಹೆಸರು ಹೇಳ್ಬೇಡಿ, ವೈಯಕ್ತಿಕ ಹೆಸರು
ಕೋರ್ಟ್ ಬಗ್ಗೆ ಮಾತಾಡಿ, ವೈಯಕ್ತಿಕ ಹೆಸರು ಹೇಳ್ಬೇಡಿ. ಅವರಿಂದ ಮುಗಿಸಿ ಸಂಬಂಧಪಟ್ಟ ನಿಮಗೆ ಇದು ಇಂಪಾರ್ಟೆಂಟ್ ಅಲ್ಲಿ ಎನರ್ಜಿ ಇಂಪಾರ್ಟೆಂಟ್ ಕಮಿಷನ್ ಹೋಗಲ್ಲ ಅಧ್ಯಕ್ಷರೇ, ಇದು ಅಕ್ಷರಶಃ ಸತ್ಯ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ತಾಲೂಕಿನ ಒಂದು ಪ್ರಕರಣವೂ ಇದೆ ಅಧ್ಯಕ್ಷೆ. 26/8/2024 ಮಹೇಶ್ ಅನ್ನೋರು ಸೋಮನಹಳ್ಳಿ ಪಂಚಾಯಿತಿಯ ಅಂಬಿಗ್ರಳ್ಳಿಯ ಗ್ರಾಮದ ನಿವಾಸಿ, ಒಬ್ಬ ರಿಟೈರ್ಡ್ ಎಕ್ಸೈಸ್ DC ಇಂದ ಅವ್ರ ಮಗ ಹೈದರಾಬಾದ್ ಅಲ್ಲಿ ಕೆಲಸ ಮಾಡ್ತಿದ್ದ ಸುಂದರ್ ಅನ್ನೋ ಹುಡುಗ, ಅಶೋಕಣ್ಣ ಮಾತಾಡ್ತಾ ಪ್ರಸ್ತಾಪ ಮಾಡಿರೋ ಹುಡುಗನ ಹೆಸರನ್ನ 45,000 ರೂಪಾಯಿ ಅವ್ರ ಕಂಪ್ನಿ ಕೆಲಸ ಮಾಡ್ತಾ ಇದ್ದ. ಅವ್ರ ಮಗನ್ನ ಕರ್ಸ್ಕೊಂಡು ಒಂದು CL7 ಮಂಜೂರಾತಿಗೆ ಪ್ರಯತ್ನ ಪಡ್ತಾರೆ. ಒಬ್ಬ ಎಕ್ಸೈಸ್ ರಿಟೈರ್ಡ್ DC ಏನ್ ಹೇಳ್ತಾರೆ, ಇದು ರೂಲ್ 5 ನಿಯಮಕ್ಕೆ ಲೀಗಲ್ ಆಗಿದೆ, ಯಾವುದೇ ರೀತಿ CL7 ಮುಂಜೂರಾತಿ ಮಾಡ್ಕೊ ಲೈಸೆನ್ಸ್ ತಗೊಳ್ಳಿಕ್ಕೆ ಯಾವುದೇ ಅಬ್ಜೆಕ್ಷನ್ ಬರಲ್ಲ, ಅಬಕಾರಿ ರೂಲ್ ನಿಯಮದ ಪ್ರಕಾರ ಯಾವ್ದು ಒಳಪಡಲ್ಲ, ನಿಮ್ಗೆ ಅವಕಾಶ ಆಗುತ್ತೆ ಅನ್ನೋ ಪೂರ್ಣ ಪ್ರಮಾಣದ ಮಾಹಿತಿ ಆಧಾರದ ಮೇಲೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಸಂಬಂಧಪಟ್ಟ ಬ್ಯಾಂಕಿಂದ 1.25 ಕೋಟಿ ಲೋನ್ ತಗೋತಾನೆ ಅಧ್ಯಕ್ಷರೇ. ತಗೊಂಡಾದ್ಮೇಲೆ ಒಬ್ಬ CL7 ಮುಂಜೂರಾತಿಗೆ ಏನೇನು ಬೇಕು ದಾಖಲಾತಿಗಳು DC ಕನ್ವರ್ಷನ್ ಆಗುತ್ತೆ, ಅದಕ್ಕೆ ಅಗತ್ಯ ಎಲ್ಲಾ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸ್ತಾರೆ ಅಧ್ಯಕ್ಷರೇ. ಅರ್ಜಿ ಸಲ್ಲಿಸಿದ ನಂತರ ಅದನ್ನ ಫೀಸ್ ಕಟ್ಸ್ಕೋಬೇಕು. ಫೀಜುನು ಸಹ ಸ್ಥಳೀಯ DC ಕಟ್ಸ್ಕೋತಾರಲ್ಲ, ಯಾಕೆಂದ್ರೆ ಸರ್ಕಾರದ ಕಡೆಯಿಂದ ಫೋರ್ಸ್ ಇರುತ್ತೆ, ನೀನ್ ಕಟ್ಸ್ಕೋಬೇಡ ಕಣಪ್ಪ ಅಂದ್ಬಿಟ್ಟು. ಆವಾಗ ನಾನು ಒಬ್ಬ ಶಾಸಕನಾಗಿ ಹುಡುಗ ಬಂದು ಹೇಳ್ತಾನೆ, ಅಣ್ಣ ನಂಗೆಲ್ಲ ಮಾಡ್ಬಿಟ್ಟಿದೀವಿ, ಸಾಲ ಮಾಡ್ಕೊಬಿಟ್ಟಿದೀವಿ, ಕಟ್ಸ್ಕೋತಾ ಇಲ್ಲ ಕಣ ಅಂತ ಅಂದ್ಬಿಟ್ಟು ನಾನೇ ಹೋಗಿ ಒಂದು ಅರ್ಧ ದಿವಸ ಧರಣಿ ಮಾಡಿದ ನಂತರ ಫೀಸನ್ನ ಕಟ್ಸ್ಕೊಂತಾರೆ. ಕಟ್ಸ್ಕೊಂಡಾದ್ಮೇಲೆ ರೆಕಮೆಂಡ್ ಮಾಡ್ತಾರೆ ಎಲ್ಲಿಗೆ, ಕಮಿಷನ್ ಆಫೀಸ್ಗೆ. ಕೃಷಿ ಚಟುವಟಿಕೆಗೆ ಅಡಗೋಡೆ ಮೇಲೆ ದೀಪ ಇಟ್ಟಂಗೆ ರೆಕಮೆಂಡ್ ಮಾಡ್ತಾರೆ. ಆವಾಗ ಕಮಿಷನರ್ ಆಫೀಸ್ ಇಂದ ತಿರ್ಗಾ ವಾಪಸ್ ಫೈಲ್ ಬರುತ್ತೆ, ಇಂಬಾರ ಕೊಡ್ತಾರೆ. ಅದಕ್ಕೆ ಇಂಬಾರ ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗಿರ್ತಕ್ಕಂಥ ಪ್ರಕರಣನ ಇಲ್ಲಿ ಎತ್ತುತ್ತಾ ಇದ್ದಾರೆ. ಅದು ತಪ್ಪು. ತಾವು ಅದನ್ನ ಯಾವ್ದು ಕೋರ್ಟ್ ತೀರ್ಮಾನ ಆಗಿದೆ. ಪೂರ್ತಿ ವಿಚಾರ ಹೇಳ್ತೀನಿ. ಯಾರು ನ್ಯಾಯಾಲಯದ ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿ ನಿಮ್ ಕಮಿಷನರು ಆದೇಶ ಮಾಡಿದ್ದಾರೆ ಅಧ್ಯಕ್ಷರೇ. ಇದು ವಿಚಾರ ಇಂಬಾರ ಕೊಡ್ತಾರೆ, ಸುಳ್ಳಲ್ಲ. ನ್ಯಾಯಾಲಯದ ಆದೇಶ ಏನಿದೆ ತೋರಿಸಿ. ಮನೆ ಅಧ್ಯಕ್ಷ ಪ್ರಕರಣ ವೈರುಧ್ಯತೆ ಇದೆ, ಸುಮ್ಮನೆ ಹೇಳ್ಬಾರ್ದು ಅಧ್ಯಕ್ಷರೇ. ಇಂಬಾರ ಕೊಡ್ತಾರೆ. ಇಂಬಾರ ಕೊಟ್ಟ ನಂತರ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ಹುಡುಗ ಮನವಿ ಕೊಡ್ತಾನೆ, ಮನವಿ ಸಲ್ಲಿಸ್ತಾರೆ, ಹೋಗ್ತಾನೆ. ಆ ಸಂದರ್ಭದಲ್ಲಿ ನ್ಯಾಯಾಲಯ ಆದೇಶ ಮಾಡುತ್ತೆ,